ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಮನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಫೈಟ್ ಶುರುವಾಗಿದೆ. ಇಬ್ಬರು ನಾಯಕರ ನಡುವೆ ಸಂಘರ್ಷ ಆರಂಭವಾಗಿದೆ. ನಾವು ನಮ್ಮ ಬೆಂಗಳೂರು ಜಿಲ್ಲೆಯವರು, ನಮಗೆ ನಮ್ಮದೇ ಆದಂತಹ ಆಸೆಗಳು ಇರ್ತವೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನದಿಂದಲೇ ರಾಜಕಾರಣ ಮಾಡಬೇಕಾಗಿತ್ತಲ್ವಾ? ಕುಮಾರಸ್ವಾಮಿ ಅನ್ನುವಂತಹ ಹೆಸರನ್ನ ಬದಲಾಯಿಸಿಕೊಳ್ಳಿ, ಅವರು ಕೂಡ ತಮ್ಮ ಹೆಸರನ್ನೇ ಬದಲಾವಣೆ ಮಾಡಿಕೊಳ್ಳಿ. ಅವರ ತಂದೆ ಮತ್ತು ಊರಿನ ಹೆಸರು ಅದನ್ನು ಇಟ್ಕೊಂಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರು ಜಿಲ್ಲೆ ಅಂತ ಮಾಡಿದ್ರೆ ಅವ್ರಿಗೇನು ತೊಂದರೆ? ವಿಜಯಪುರ ಜಿಲ್ಲೆ ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಕನಕಪುರ ಅಂತಿತ್ತು, ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು? ರಾಮನಗರವಾಗಿರ್ತದೆ. ಇವ್ರು ಯಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನ ಬಂದು ಎಚ್.ಡಿ. ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿನ್ನ ಅವರು? ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ದೇ ಆದಂತ ಆಸೆ ಎಲ್ಲ ಇರ್ತದೆ. ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗಾ ಬೇರೆ ಬೇರೆ ಅನೇಕ ಹಳ್ಳಿ ಇದನ್ನ ಊರುಗಳೆಲ್ಲ ಅವ್ರವ್ರ ಮೊದಲಿಂದ ಇತಿಹಾಸ ಉಳ್ಳಂತದ್ನ ಗುಲ್ಬರ್ಗ, ಕಲಬುರಗಿ ಅಂತ ಹಾಕಿಟ್ರು. ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೀವಿ. ಮೊದಲಿಂದನೂ ಕೂಡ ಇಟ್ಟಿದೀವಿ. ಅವ್ರಿಗೇನ್ ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗ್ಬೇಕು. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗ್ಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕ್ಬೇಕು, ಅಲ್ಲಿ ಉದ್ಯೋಗ ಸಿಗ್ಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದು ನಮ್ಮ ಆಸೆ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು.